ಚುನಾವಣಾ ರಾಜಕೀಯಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯ ನಿಲುವಿನ ಬಗ್ಗೆ ಸಂತೋಷ್ ಲಾಡಿಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರಂಥ ನಾಯಕ ಇನ್ನೊಬ್ಬರಿಲ್ಲ ಅನ್ನೋ ಮಾತುಗಳನ್ನಾಡಿ ಸ್ವಾಗತಿಸಿದ್ದಾರೆ. ಚುನಾವಣಾ ರಾಜಕಾರಣಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಸಿದ್ದರಾಮಯ್ಯ ನಿಲುವಿನ ಬಗ್ಗೆ ಸಂತೋಷ್ ಲಾಡಿಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ನಿರ್ಧಾರವನ್ನು ಸ್ವಾಗತಿಸಲೇಬೇಕು. ಸಿದ್ದರಾಮಯ್ಯ ಅಂತ ನಾಯಕ ಯಾರೂ ಇಲ್ಲ, ಆದರೆ ಅವರು ಸ್ಪರ್ಧೆ ಮಾಡಬೇಕು ಅನ್ನೋದೇ ನನ್ನ ಆಸೆ ಎಂದಿದ್ದಾರೆ ಸಂತೋಷ್ ಲಾಡ್. ಸಿದ್ದರಾಮಯ್ಯ ಸ್ಥಾನ ತುಂಬುವಂಥ ನಾಯಕ ಇನ್ನೊಬ್ಬರಿಲ್ಲ. ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಅನಿವಾರ್ಯತೆ ಇದೆ. ಸಿದ್ದರಾಮಯ್ಯನವರಂಥ ಆಡಳಿತ ರಾಜ್ಯ ರಾಜಕಾರಣಕ್ಕೆ ನಿಜವಾಗ್ಲೂ ಬೇಕಾಗಿರುವಂಥದ್ದು ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಂತೋಷ್ ಲಾಡ್. ಈಗಾಗಲೇ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೂಡ ನೀಡಿದ್ದು, ಈಗ ಚುನಾವಣಾ ರಾಜಕೀಯಕ್ಕೂ ಕೂಡ ಸಿದ್ದರಾಮಯ್ಯನವರು ನಿವೃತ್ತಿ ಘೋಷಣೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯನವರ ನಿರ್ಧಾರವನ್ನು ಈಗ ಸ್ವಾಗತಿಸಲೇಬೇಕು ಎಂದಿದ್ದಾರೆ ಸಂತೋಷ್ ಲಾಡ್. ಆದರೆ ಅವರು ಸ್ಪರ್ಧೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಲ ನೀಡಿದ್ದೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಸ್ಥಾನ ತುಂಬುವಂಥ ನಾಯಕ ಇನ್ನೊಬ್ಬರಿಲ್ಲ ಅನ್ನೋ ಮಾತುಗಳನ್ನಾಡುವ ಮೂಲಕ ಸಿದ್ದರಾಮಯ್ಯನವರ ಆಪ್ತ ಸಂತೋಷ್ ಲಾಡಿಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತೆ ಸ್ಪರ್ಧೆ ಮಾಡಬೇಕು ಅಂತ ಸಂತೋಷ್ ಲಾಡ್ ಒಂದು ಕಡೆ ಆಗ್ರಹಿಸ್ತಾ ಇದ್ದಾರೆ. ಸಿದ್ದು ನಿಲುವಿಗೆ ಸ್ವಾಗತವನ್ನು ನೀಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಾತಾಡಿ ಈಗ ಸಂತೋಷ್ ಲಾಡ್ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಬ್ವಿಯಸ್ಲಿ ಅದನ್ನ ನಾವು ಗೌರವಿಸಬೇಕಾಗತ್ತೆ. ಯಾಕಂದ್ರೆ ನನ್ನ ವೈಯಕ್ತಿಕವಾಗಿ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕಂಬುದೇ, ನನ್ನ ವೈಯಕ್ತಿಕವಾಗಿ ನೀವು ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡಬೇಕೆಂಬ ನನ್ನ ಆಸೆ. ಬಟ್ ವಿ ಹ್ಯಾವ್ ಟು ಅಟ್ ಲಾಸ್ಟ್ ಹಿ ಹಸ್ ಗಿವನ್ ಸೋ ಮಚ್ ಆಫ್ ಟೈಮ್ ಫಾರ್ ದಿಸ್ ಪಬ್ಲಿಕ್ ಲೈಫ್ನಲ್ಲಿ ಅವರು ಯಾವಾಗಲೂ ಇಷ್ಟು ಕೆಲಸ ಮಾಡಿದ್ದಾರೆ. ಸೊ ಅವ್ರ ವಿಚಾರಕ್ಕೆ ನಾವು ಗೌರವಿಸ್ತೀವಿ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯ ಸಾಹೇಬರು ಮಧ್ಯಾಹ್ನ ಹೋಗ್ತಾ ಇದ್ದಾರೆ. ಅಬ್ವಿಯಸ್ಲಿ ಅದನ್ನ ನಾವು ಗೌರವಿಸಬೇಕಾಗತ್ತೆ. ಯಾಕಂದ್ರೆ ನನ್ನ ವೈಯಕ್ತಿಕವಾಗಿ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡಬೇಕೆಂಬುದೇ, ನನ್ನ ವೈಯಕ್ತಿಕವಾಗಿ ನೀವು ನೋಡಿದ್ರೆ. ಚುನಾವಣಾ ರಾಜಕೀಯಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ನಿವೃತ್ತಿಯನ್ನು ನೀಡಿದ್ದಾರೆ. ಸಿದ್ದರಾಮಯ್ಯ ನಿಲುವಿನ ಬಗ್ಗೆ ಸಂತೋಷ್ ಲಾಡಿಗ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ನಿರ್ಧಾರವನ್ನು ಸ್ವಾಗತಿಸಲೇಬೇಕು ಅಂತ ಹೇಳಿದ್ದಾರೆ ಸಂತೋಷ್ ಲಾಡ್ ಅವರು. ಸಿದ್ದು ನಿಲುವಿಗೆ ಲಾಡ್ ಬೇಸರವನ್ನು ವ್ಯಕ್ತಪಡಿಸಿದ್ದು, ಆದರೆ ಅವರು ಸ್ಪರ್ಧೆ ಮಾಡಬೇಕು ಅನ್ನೋದು ನನ್ನ ಆಸೆಯಾಗಿದೆ. ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯ ಕೆಲಸವನ್ನು ಮಾಡಿದ್ದಾರೆ. ರಾಜಕೀಯ ಜೀವನದುದ್ದಕ್ಕೂ ಅಹಿಂದ ಶೋಷಿತರ ಬೆನ್ನಿಗೆ ನಿಂತಿದ್ದಾರೆ. ಅವರಂಥ ನಾಯಕ ಇನ್ನೊಬ್ಬರಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತನಾಡುತ್ತಾ ಸಂತೋಷ್ ಲಾಡ್ ಬೇಸರವನ್ನು ಹೊರಹಾಕಿದ್ದಾರೆ. ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಅನಿವಾರ್ಯತೆ ಇದೆ. ಪಕ್ಷದ ಬೆಳವಣಿಗೆಗಾಗಿ ಸಾಕಷ್ಟು ಶ್ರಮಿಸಿದಂಥ ಶಕ್ತಿ ಅದು ಸಿದ್ದರಾಮಯ್ಯ. ಹೀಗಾಗಿ ತುಂಬ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸಂತೋಷ್ ಲಾಡ್. ರಾಜಕೀಯ ಜೀವನದುದ್ದಕ್ಕೂ ಅಹಿಂದ ಮತ್ತು ಶೋಷಿತರ ಬೆನ್ನಿಗೆ ನಿಂತಿದ್ದಾರೆ. ನಾವೆಲ್ಲ ಅವರ ಗರಡಿಯಲ್ಲಿ ಬೆಳೆದಿರುವಂಥ ನಾಯಕರು. ಅವರು ಯಾವ ರೀತಿ ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ದಾರೋ ಅದರಲ್ಲಿ ನಾವು ಕೂಡ ಅಲ್ಪ ಸ್ವಲ್ಪ ಕಲ್ತಿದ್ದೇವೆ. ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯ ಯಾವ ರೀತಿ ಕೆಲಸ ಮಾಡಿದ್ದಾರೆ ಆ ರೀತಿ ಕೂಡ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಸಿದ್ದರಾಮಯ್ಯನವರ ಸ್ಥಾನವನ್ನು ತುಂಬುವಂಥ ನಾಯಕ ಇನ್ನೊಬ್ಬರಿಲ್ಲ. ಹೀಗಾಗಿ ನಮ್ಮ ಗುರುಗಳು ನಿವೃತ್ತಿಯನ್ನು ಘೋಷಣೆ ಮಾಡಿರುವುದು ನಮಗೆ ಸಾಕಷ್ಟು ನೋವು ತಂದಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಂತೋಷ್ ಲಾಡ್. ಈಗಾಗಲೇ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿರುವಂಥದ್ದು. ಈಗ ಚುನಾವಣಾ ರಾಜಕಾರಣಕ್ಕೂ ಮಾಜಿ ಸಿಎಂ ಸಿದ್ದರಾಮಯ್ಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯ ನಿಲುವಿನ ಬಗ್ಗೆ ಸಂತೋಷ್ ಲಾಡ್ ಈಗ ಬೇಸರವನ್ನು ಹೊರಹಾಕಿದ್ದಾರೆ. ಸಿದ್ದರಾಮಯ್ಯನವರ ಈ ನಿರ್ಧಾರವನ್ನು ಸ್ವಾಗತಿಸಲೇಬೇಕು ಅಂತ ಸಂತೋಷ್ ಲಾಡ್ ಒಂದು ಕಡೆ ಹೇಳ್ತಾ, ಆದರೆ ಅವರ ನಿರ್ಧಾರವನ್ನು ಸ್ವಾಗತ ಮಾಡಬೇಕು.
ಆದರೆ ಮಾಜಿ ಸಿಎಂ ನಿಲುವಿನ ಬಗ್ಗೆ ಈಗ ಲಾಡ್ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಂತ ನಾಯಕ ಯಾರೂ ಇಲ್ಲ, ಸಿದ್ದರಾಮಯ್ಯನವರ ನಿರ್ಧಾರವನ್ನು ಸ್ವಾಗತಿಸಲೇಬೇಕು. ಅಹಿಂದ ಮತ್ತು ಶೋಷಿತರ ಬೆನ್ನಿಗೆ ನಿಂತಿದ್ರು. ಸಿದ್ದರಾಮಯ್ಯ ಸ್ಥಾನವನ್ನು ತುಂಬುವಂಥ ನಾಯಕ ನಮ್ಮ ರಾಜಕಾರಣದಲ್ಲಿ ಯಾರೂ ಇಲ್ಲ. ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಅನಿವಾರ್ಯತೆ ಇದೆ. ಈಗ ಸಿದ್ದರಾಮಯ್ಯ ಮತ್ತೆ ಸ್ಪರ್ಧಿಸಲೇಬೇಕು ಅಂತ ಸಂತೋಷ್ ಲಾಡ್ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಈ ಒಂದು ನಿಲುವಿಗೆ ಸಂತೋಷ್ ಲಾಡ್ ಅವರು ತೀವ್ರ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಸಂತೋಷ್ ಲಾಡ್ ಹಾಗೂ ಸಿದ್ದರಾಮಯ್ಯನವರ ಒಂದು ಬಾಂಧವ್ಯ ಹೇಗಿತ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರನ್ನು ಗುರು ಅಂತಾನೆ ಗುರುತಿಸಿಕೊಂಡಿದ್ದರು ಸಂತೋಷ್ ಲಾಡ್ ಅವರು. ಸಿದ್ದರಾಮಯ್ಯನವರ ಸ್ಥಾನವನ್ನು ಈಗ ತುಂಬುವಂಥ ನಾಯಕ ಇನ್ನೊಬ್ಬರಿಲ್ಲ ಅನ್ನೋ ನಿಟ್ಟಿನಲ್ಲಿ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ ಸಂತೋಷ್ ಲಾಡ್.